ದುಡ್ಡು ಬರದೇ ಇದ್ರೂ ಟರ್ಮ್ ಇನ್ಶೂರೆನ್ಸ್ ತಗೋಬೇಕಾ? ಟರ್ಮ್ ಇನ್ಶೂರೆನ್ಸ್ ಬೇಸಿಕ್ ಅರ್ಥ ಏನು? ದುಡಿಯೋ ವ್ಯಕ್ತಿಗೆ ಇದು ಯಾಕೆ ಇಂಪಾರ್ಟೆಂಟ್? ಸ್ನೇಹಿತರೆ, ಇನ್ಶೂರೆನ್ಸ್ ಅನ್ನೋ ಪ್ರಾಡಕ್ಟ್ ಬಗ್ಗೆನೇ ತುಂಬಾ ಜನಕ್ಕೆ ತುಂಬಾ ರೀತಿ ಕ್ವಶನ್ಸ್ ಇರಬಹುದು. ಆದರೂ ಎಲ್ಲರಿಗೂ ಕಾಡೋ ದೊಡ್ಡ ಪ್ರಶ್ನೆ ಏನು ಗೊತ್ತಾ? ನಾವು ಇನ್ಶೂರೆನ್ಸ್ ಕಂಪನಿಗೆ 30-40 ವರ್ಷ ತಿಂಗಳು ಪ್ರೀಮಿಯಂ ಕಟ್ತೀವಿ, ಯಾವುದರಲ್ಲಿ? ಟರ್ಮ್ ಇನ್ಶೂರೆನ್ಸ್ನಲ್ಲಿ. ಆದರೆ ನಮಗೇನೂ ಆಗಲೇ ಇಲ್ಲ ಅಂದರೆ ಅದು ನಮಗೆ ವಾಪಸ್ ಬರಲ್ವಂತಲ್ಲ, ಯಾಕೆ ಅನ್ನೋ ಪ್ರಶ್ನೆ. ವೇಸ್ಟ್ ಆಗ್ಬಿಡುತ್ತಲ್ಲ ದುಡ್ಡು ಅಂತ. ಇದೇ ಕಾರಣಕ್ಕೆ ಕೆಲವರು ಎಂಡೋಮೆಂಟ್ ಪ್ಲಾನ್ಗಳನ್ನು ತಗೊಳ್ತಾರೆ. LICಯಿಂದ ಇನ್ಶೂರೆನ್ಸ್ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಆ ಇನ್ಶೂರೆನ್ಸ್ನ ಕೆಲಸ ಏನು ಅನ್ನೋದು ಕೂಡ ಅವರು ಅರ್ಥ ಮಾಡ್ಕೊಂಡಿರೋದಿಲ್ಲ. ಕೆಲವರು ಟರ್ಮ್ ಇನ್ಶೂರೆನ್ಸ್ ಇದೆಯಾ ಕೇಳಿದ್ರು LIC ಇದೆ ಅಂತಾರೆ, ಹೆಲ್ತ್ ಇನ್ಶೂರೆನ್ಸ್ ಇದೆಯಾ ಕೇಳಿದ್ರು LIC ಇದೆ ಅಂತ ಹೇಳ್ತಾರೆ, ಎಲ್ಲದಕ್ಕೂ LIC ಇದೆ ಅಂತ ಹೇಳ್ತಾರೆ. ಬಟ್ ಏನು ಪ್ರಾಡಕ್ಟ್ ಏನು? ಇನ್ಶೂರೆನ್ಸ್ನಲ್ಲೂ 10 ಟೈಪ್ಸ್ ಇದೆಯಲ್ಲ. ಟರ್ಮ್ ಅಂದ್ರೇನು, ಲೈಫ್ ಇನ್ಶೂರೆನ್ಸ್ ಅಂದ್ರೇನು, ಹೆಲ್ತ್ ಇನ್ಶೂರೆನ್ಸ್ ಏನು, ಯಾವ ಥರ ವರ್ಕ್ ಆಗುತ್ತೆ, ಅದೆಲ್ಲವನ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಇಲ್ಲಾಂದರೆ ವೇಸ್ಟ್ ಆಗುತ್ತೆ, ಅಗತ್ಯಕ್ಕೆ ಬಿದ್ದಾಗ ಯಾವುದೂ ಪ್ರಯೋಜನಕ್ಕೆ ಬರೋದಿಲ್ಲ. ಅರ್ನಿಂಗ್ ಮೆಂಬರ್ಗೆ ಟರ್ಮ್ ಇನ್ಶೂರೆನ್ಸ್ ಯಾಕೆ ಮುಖ್ಯ? ಟರ್ಮ್ ಇನ್ಶೂರೆನ್ಸ್ ತಗೊಳ್ಳುವಾಗ ನಾವು ಯಾವೆಲ್ಲ ವಿಚಾರಗಳನ್ನು ಮೈಂಡಲ್ಲಿ ಇಟ್ಕೊಂಡಿರಬೇಕು, ಯಾವ ಆ್ಯಡ್ ಆನ್ಸ್ ತಗೋಬೇಕು, ಕವರೇಜ್ ಎಷ್ಟಿರಬೇಕು. ಜೊತೆಗೆ ಟರ್ಮ್ ಇನ್ಶೂರೆನ್ಸ್ನಲ್ಲಿ 2 ಟೈಪ್ದು ಇರ್ತವೆ. ಒಂದು ತುಂಬ ಕಮ್ಮಿ ಪ್ರೀಮಿಯಂ ಇರುತ್ತೆ, ಇಂತಿಷ್ಟು ಅವಧಿ 20 ವರ್ಷನೋ 30 ವರ್ಷನೋ ನಿಮಗೆ ಪ್ರೊಟೆಕ್ಷನ್ ಕೊಡುತ್ತೆ, ದೊಡ್ಡ ಮೊತ್ತದ ಕವರೇಜ್ ಕೊಟ್ಟಿರುತ್ತೆ. ಅಷ್ಟು ಟೈಮಲ್ಲಿ ಏನೂ ಆಗಿಲ್ಲ ಅಂತ ಹೇಳಿದ್ರೆ ಪಾಲಿಸಿ ಅವಧಿ ಮುಗಿಯುತ್ತೆ, ಖುಷಿ, ನನಗೇನು ಆಗಿಲ್ಲ ಅಂತ, ದುಡ್ಡು ವಾಪಸ್ ಬರೋದಿಲ್ಲ. ಇನ್ನೊಂದು ಪ್ರೀಮಿಯಂ ಜಾಸ್ತಿದಿರುತ್ತೆ, ಆ ಅವಧಿ 20-30 ವರ್ಷಕ್ಕೆ ನೀವು ಡ್ಯೂರೇಷನ್ಗೆ ಪ್ರೊಟೆಕ್ಷನ್ ಮಾಡ್ಕೊಂಡಿರ್ತೀರಿ, ಆ ಅವಧಿ ಮುಗಿಯೋ ತನಕ ನಮಗೆ ಏನೂ ಆಗಿಲ್ಲ, 30ಗೆ ಮಾಡಿದೆ 60 ತನಕ ಏನೂ ಆಗಿಲ್ಲ ಅಂತ ಹೇಳಿದ್ರೆ ಆ 60 ಆದಮೇಲೆ ಕಟ್ಟಿರೋಷ್ಟು ದುಡ್ಡು ವಾಪಸ್ ಬರೋದು ಕೂಡ ಇದೆ. ಬಟ್ ಅದನ್ನು ತಿಳ್ಕೊಂಡಿರ್ಬೇಕು ನಾವು, ಹೇಗೆ ವರ್ಕ್ ಆಗುತ್ತೆ ಇದೆಲ್ಲವೂ ಅಂತ. ಮೊದಲನೇದು, ದುಡ್ಡು ವಾಪಸ್ ಬರದೇ ಇರೋ ಬೇಸಿಕ್ ಟರ್ಮ್ ಇನ್ಶೂರೆನ್ಸ್. ಅತ್ಯಂತ ಜನಪ್ರಿಯ ಪ್ರಾಡಕ್ಟ್ ಇದು, ಎಲ್ಲರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಮಾಡಿಸ್ತಾ ಇರೋ ಪ್ರಾಡಕ್ಟ್. ಇದರಲ್ಲಿ ತಿಂಗಳಿಗೆ 500-600 ರೂಪಾಯಿ ಕಟ್ಟುವಂಥ ದುಡ್ಡು ವಾಪಸ್ ಬರದೇ ಇರೋ ಕಾರಣಕ್ಕೇನೆ ಟರ್ಮ್ ಇನ್ಶೂರೆನ್ಸ್ನಲ್ಲಿ ನಿಮಗೆ 50 ಲಕ್ಷ, 1 ಕೋಟಿ ರೂಪಾಯಿ, 2 ಕೋಟಿ ರೂಪಾಯಿ ಈ ರೀತಿ ಎಲ್ಲ ಕವರೇಜ್ ಸಿಗೋದು. ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅರ್ನಿಂಗ್ ಮೆಂಬರ್ಗೆ ಅಂದರೆ ಫ್ಯಾಮಿಲಿಗೆ ಅಷ್ಟು ದೊಡ್ಡ ಅಮೌಂಟ್ ಸಿಗೋದು. ಟರ್ಮ್ ಇನ್ಶೂರೆನ್ಸ್ ಒಂದು ಪ್ಯೂರ್ ಪ್ರೊಟೆಕ್ಷನ್ ಓರಿಯೆಂಟೆಡ್ ಪ್ರಾಡಕ್ಟ್. ಪ್ರೊಟೆಕ್ಷನ್ನ ಬೈ ಮಾಡ್ತಿದ್ದೀರಿ, ನೀವು ಖರೀದಿ ಮಾಡ್ತಾ ಇದ್ದೀರಿ ಅಷ್ಟೇ. ಇದಿರೋದೇ ಇನ್ಶೂರೆನ್ಸ್ ಇದ್ದ ವ್ಯಕ್ತಿಯ ನಾಮಿನಿಗೆ ಡೆತ್ ಬೆನಿಫಿಟ್ ಕೊಡೋಕೆ. ಇದೇ ಕಾರಣಕ್ಕೆ ಬಹಳ ಕಡಿಮೆ ಪ್ರೀಮಿಯಂನಲ್ಲಿ ಹೆವಿ ಕವರೇಜ್ ಕೊಡುವಂಥ ಒಂದು ಪ್ರಾಡಕ್ಟ್ ಆಗಿ ಡಿಸೈನ್ ಮಾಡಲಾಗಿದೆ. ತಿಂಗಳಿಗೆ 500-600 ರೂಪಾಯಿಗೆ 1 ಕೋಟಿ ತನಕವೂ ಕೂಡ ಕವರೇಜ್ ಕೊಡೋ ಪ್ಲಾನ್ಸ್ ಇವೆ. ಯಂಗ್ ಏಜ್ ಇರೋರಿಗೆ ಕಮ್ಮಿ ಇರುತ್ತೆ, ಏಜ್ ಜಾಸ್ತಿ ಆಗ್ತಾ ಹೋದಾಗೂ ಕೂಡ ಪ್ರೀಮಿಯಂ ಜಾಸ್ತಿ ಆಗುತ್ತೆ. ಈಗ ನಿಮ್ಮ ಆದಾಯ ವರ್ಷಕ್ಕೆ 5 ಲಕ್ಷ ರೂಪಾಯಿ ಇದೆ ಅಂತ ಅಂದ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ನೀವು ಮಾತ್ರ ದುಡಿತಾ ಇದ್ದೀರಿ ಅಂತ ಅಂದ್ಕೊಳ್ಳಿ. ನಿಮ್ಮ ಪತಿ ಅಥವಾ ಪತ್ನಿ, ತಂದೆ ತಾಯಿಗಳ ಖರ್ಚು, ಮಕ್ಕಳ ಖರ್ಚು, ಎಜುಕೇಷನ್ನು, ದಿನಸಿ ಎಲ್ಲವೂ ನೀವೇ ನೋಡ್ಕೊಳ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಹೋಮ್ ಲೋನ್, ಕಾರ್ ಲೋನ್, ಪರ್ಸ್ನಲ್ ಲೋನ್, ಈ ರೀತಿ ನಾನಾ ರೀತಿಯ ಲೋನ್ಗಳು ಕೂಡ ಇದೆ ಅಂತ ಅಂದ್ಕೊಳ್ಳಿ. ಅಥವಾ ಇಲ್ಲದೆ ಇರ್ಬೋದು, ಅಥವಾ ಇರ್ಬೋದು. ಬಾಡಿಗೆ ಮನೆಯಲ್ಲಿದ್ದು ಬಾಡಿಗೆ ಕಟ್ಕೊಂಡು ಹೋಗ್ತಾ ಇದ್ದೀರಿ, ಮುಂದೆ ಸ್ವಂತ ಮನೆ ಕಟ್ಟೋ ಪ್ಲಾನ್ ಕೂಡ ಇರಬಹುದು. ಈ ರೀತಿ ಸಿಕ್ಕಾಪಟ್ಟೆ ಖರ್ಚುಗಳ ಪಟ್ಟಿನೇ ಇರ್ಬೋದು, ಮಕ್ಕಳ ಮದುವೆ ಪ್ಲಾನ್ ಇರ್ಬೋದು. ಅಂಥ ಟೈಮ್ನಲ್ಲಿ ಒಬ್ಬ ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿರೋ ಫ್ಯಾಮಿಲಿಯಲ್ಲಿ ಆ ವ್ಯಕ್ತಿನೇ ಏನಾದರೂ ಹೆಚ್ಚು ಕಮ್ಮಿಯಾಗಿ ತೀರ್ಕೊಂಡ್ರೆ ಫ್ಯಾಮಿಲಿಯ ಆ ಎಲ್ಲ ಖರ್ಚು ಮತ್ತು ಆರ್ಥಿಕ ಚಾಲೆಂಜ್ಗಳ ಕಥೆ ಏನು? ಇಂಥ ಸನ್ನಿವೇಶಕ್ಕೆ ಅಂತಲೇ ನಿಶ್ಚಿಂತೆಗೆ ಅಂತಲೇ ಇರೋದು, ಅದಕ್ಕೋಸ್ಕರ ಡಿಸೈನ್ ಮಾಡಿರೋ ಪ್ರಾಡಕ್ಟೇ ಟರ್ಮ್ ಇನ್ಶೂರೆನ್ಸ್. ತಿಂಗಳಿಗೊಂದು 500-600 ರೂಪಾಯಿದೋ ಒಂದು ಪ್ರೀಮಿಯಂ ಇಟ್ಕೊಂಡು ನೀವು 1 ಕೋಟಿ ರೂಪಾಯಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದಿರಿ ಅಂತ ಅಂದ್ಕೊಳ್ಳಿ. ಇದು ನಿಮ್ಮ 5 ಲಕ್ಷ ರೂಪಾಯಿಗಳ ವಾರ್ಷಿಕ ಆದಾಯದ ಬರೀ 1.2% ಅಷ್ಟೇ ಈ ಪ್ರೀಮಿಯಂ 500-600 ರೂಪಾಯಿ. ನೀವು 20 ವರ್ಷದವರು ಅಂತ ಹೇಳಿದ್ರೆ ಅಥವಾ 30 ವರ್ಷದವರು ಅಂದರೆ ನೀವು ನೆಕ್ಸ್ಟ್ 30-40 ಇಯರ್ಸಿಗೆ ಮಾಡಿದ್ದೀರಿ ಅಂದರೆ ನೆಕ್ಸ್ಟ್ ಒಂದು 10-20 ವರ್ಷ ಆದಮೇಲೆ ಆ 500-600 ರೂಪಾಯಿಗೆ ಎಷ್ಟು ಬೆಲೆ ಇರುತ್ತೆ? ನಿಮ್ಮ ಸಂಬಳದ 1%ಗಿಂತನೂ ಕೆಳಗೆ ಹೋಗಿರ್ಬೋದು. ಬಹುಶಃ ಆಗ 1 kg ತೊಗರಿಬೇಳೆನೂ ಬರಲಿಕ್ಕಿಲ್ಲ ಆ ದುಡ್ಡಿಗೆ. ಸೊ ಈ 500-600 ರೂಪಾಯಿ ಖರ್ಚು ಮಾಡಿದ್ರೆ 1 ಕೋಟಿ ರೂಪಾಯಿವರೆಗೂ ನೀವು ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದಿರಿ ಅಂತ ಅನ್ಕೊಳ್ಳೋಣ. ನಿಮ್ಮ ಗಮನಕ್ಕಿರಲಿ, 600 ರೂಪಾಯಿ ಎಲ್ಲರಿಗೂ 1 ಕೋಟಿ ಕವರೇಜ್ ಸಿಗಲ್ಲ. ಯಂಗ್ ಏಜ್ನವರಿಗೆ ಆರಂಭ ಆಗುತ್ತೆ, ಅಲ್ಲಿಂದ ಕಾಸ್ಟ್ ಪ್ರೈಸ್ ಆರಂಭ ಆಗುತ್ತೆ. ಏಜ್ ಜಾಸ್ತಿ ಆಗ್ತಾ ಹೋದಂಗೆ ಪ್ರೀಮಿಯಂ ಜಾಸ್ತಿ ಆಗ್ತಾ ಹೋಗುತ್ತೆ. 800, 900, 1000, 1200 ಈ ಥರ ಆಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಯಾರೊಬ್ಬ ಯಂಗ್ ಮೆಂಬರ್ ಒಂದು 500-600 ರೂಪಾಯಿಗೆ 1 ಕೋಟಿದು ಕವರೇಜ್ ಮಾಡಿಸ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ಳೋಣ. ಆಗ ಆ ವ್ಯಕ್ತಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂದರೆ, ಆ ಪಾಲಿಸಿ ಮಾಡಿ 1 ವರ್ಷಕ್ಕೆ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂದರೂ ಕೂಡ ಎಷ್ಟು ಕಟ್ಟಿರ್ತಾರೆ? ಒಂದು 5-6 ಸಾವಿರ ರೂಪಾಯಿ ಕಟ್ಟಿರ್ತಾರೆ ಅಷ್ಟೇ ಅಲ್ವಾ? ಆದರೆ ಬರೋ ಕವರೇಜ್ ಎಷ್ಟು? 1 ಕೋಟಿ ರೂಪಾಯಿ. ಸೊ ಈ ಪ್ರಾಡಕ್ಟ್ನ ಡಿಸೈನನ್ನು ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಟರ್ಮ್ ಇನ್ಶೂರೆನ್ಸ್ನ ಕೆಲಸ ಹೆಂಗಿರುತ್ತೆ, ವರ್ಕಿಂಗ್ ಹೆಂಗಿರುತ್ತೆ ಅಂತ. ಜೊತೆಗೆ
ನೀವು ಒಂದು ಸಲ ಪಾಲಿಸಿ ಶುರು ಮಾಡ್ಕೊಂಡ್ರಿ, ಟರ್ಮ್ ಇನ್ಶೂರೆನ್ಸ್ ತಗೊಂಡ್ರಿ ಅಂದರೆ ತಿಂಗಳು ರೇಟ್ ಜಾಸ್ತಿ ಆಗಲ್ಲ, ವರ್ಷ ರೇಟ್ ಜಾಸ್ತಿ ಆಗಲ್ಲ. 20 ವರ್ಷದ ಒಬ್ಬ ಹುಡುಗ ಅಥವಾ ಹುಡುಗಿ ಪಾಲಿಸಿ ತಗೊಂಡ್ರು ಅಂತ ಹೇಳಿದ್ರೆ ಅವರು ನೆಕ್ಸ್ಟ್ 40 ವರ್ಷ, ನನಗೆ 60 ವರ್ಷ ಆಗೋ ತನಕ ನನ್ನ ಫ್ಯಾಮಿಲಿ ಕವರೇಜ್ ಬೇಕು ಅಂತ ಮಾಡಿಸ್ಕೊಂಡ್ರು, ತಿಂಗಳು ಕಟ್ತಿದ್ದಾರೆ ಅಂದರೆ ಅಷ್ಟು ವರ್ಷ, ಮುಂದಿನ 40 ವರ್ಷಗಳ ಕಾಲವೂ ಅದರ ಪ್ರೀಮಿಯಂ ತಿಂಗಳಿಗೆ ಅದೇ 500-600 ರೂಪಾಯಿನೇ ಇರುತ್ತೆ, ಜಾಸ್ತಿ ಆಗಲ್ಲ. ಆದರೆ ಫ್ಯಾಮಿಲಿಯ ಆರ್ಥಿಕ ಭದ್ರತೆ, ಅರ್ನಿಂಗ್ ಮೆಂಬರ್ ಮೇಲೆ ಡಿಪೆಂಡ್ ಆಗಿರೋ ಫ್ಯಾಮಿಲಿಯ ಆರ್ಥಿಕ ಭದ್ರತೆ ಸೆಕ್ಯೂರ್ ಆಗಿರುತ್ತೆ, ಪೀಸ್ ಆಫ್ ಮೈಂಡ್ ತಂದುಕೊಡುತ್ತೆ ಅದು. ಇದೇ ಕಾರಣಕ್ಕೆ ಪ್ರತಿಯೊಬ್ಬ ವರ್ಕಿಂಗ್ ಮೆಂಬರ್ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋದು ಅನಿವಾರ್ಯ. ಇದೇ ಕಾರಣಕ್ಕೆ ಸರ್ಕಾರ ಪ್ರೀಮಿಯಂಗಳಿಗೆ ಟ್ಯಾಕ್ಸ್ ಬೆನಿಫಿಟ್ ಕೂಡ ಕೊಡುತ್ತೆ. ಜನ ಟರ್ಮ್ ಇನ್ಶೂರೆನ್ಸ್ ತಗೊಂಡು ತಮ್ಮ ಕುಟುಂಬಗಳ ಜೀವನ ಸೆಕ್ಯೂರ್ ಮಾಡ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರನೇ ಟ್ಯಾಕ್ಸ್ ಬೆನಿಫಿಟ್ಸ್ ಕೂಡ ಕೊಡುತ್ತೆ. ಸೊ ನೀವಿನ್ನೂ ಕೂಡ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂದರೆ, ಮಾಡೋ ಆಸಕ್ತಿ ಇದ್ದರೆ ಡಿಸ್ಕ್ರಿಪ್ಷನ್ ಹಾಗೂ ಟಾಪ್ ಕಾಮೆಂಟಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ. ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಭಾರತದ ಎಲ್ಲ ಟಾಪ್ ಕಂಪನಿಗಳ ಪ್ಲಾನ್ಗಳನ್ನು ಕಂಪೇರ್ ಮಾಡಿ, ರೇಟ್ ಎಲ್ಲ ಚೆಕ್ ಮಾಡಿಕೊಂಡು ನಿಮ್ಮ ಏಜಿಗೆ ತಕ್ಕಂತೆ, ನಿಮ್ಮ ಫ್ಯಾಮಿಲಿ ರಿಕ್ವೈರ್ಮೆಂಟಿಗೆ ತಕ್ಕಂತೆ ಚೂಸ್ ಮಾಡಬಹುದು. ಎಲ್ಲ ಆಫರ್ಸನ್ನು ಕೂಡ ಚೆಕ್ ಮಾಡ್ಬೋದು ನೀವು ಅಲ್ಲಿ. ಜೊತೆಗೆ ನಿಮಗೆ ಬೇಕಾದ ಎಕ್ಸ್ಟ್ರಾ ಆ್ಯಡ್ ಆನ್ಸನ್ನು ಕೂಡ ಅದಕ್ಕೆ ಆ್ಯಡ್ ಮಾಡಿಕೊಂಡು, ಕಂಪ್ಲೀಟ್ ಬೇಸಿಕ್ ಪ್ರೊಟೆಕ್ಷನ್ ಪ್ಲ್ಯಾನ್ ಬೇಕಾ, ಅಥವಾ ಅವಧಿ ಮುಗಿದ ಮೇಲೆ ದುಡ್ಡು ವಾಪಸ್ ಬರೋ ರಿಟರ್ನ್ ಆಫ್ ಪ್ರೀಮಿಯಮ್ನ, ಅಂದರೆ ದುಡ್ಡು ವಾಪಸ್ ಬರೋದು ರೀತಿ, ಆ ರೀತಿ ಪ್ಲ್ಯಾನ್ ಬೇಕಾ, ಎಲ್ಲವನ್ನ ನೋಡಿಕೊಂಡು ನೀವು ಆಯ್ಕೆ ಮಾಡ್ಕೋಬಹುದು. ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಸಾವಿನಿಂದ ಮಾತ್ರ ಆದಾಯ ನಿಲ್ಲುತ್ತಾ? ಖಂಡಿತ ಇಲ್ಲ. ಇನ್ನೂ 2-3 ಕಾರಣಗಳಿಂದ ನಿಮ್ಮ ಕುಟುಂಬದ ಆದಾಯ ನಿಂತು ಹೋಗ್ಬೋದಲ್ಲ. ಹೀಗಾಗಲಿ ಅಂತ ಯಾರೂ ಕೇಳ್ಕೊಳ್ಳಲ್ಲ, ಬಟ್ ಕ್ರಿಟಿಕಲ್ ಇಲ್ನೆಸ್ ಯಾರಿಗೆ ಬೇಕಾದರೂ ಬರ್ಬೋದು, ಅಥವಾ ಅಪಘಾತ ಆಗಿ ಪರ್ಮನೆಂಟ್ ಡಿಸಬಿಲಿಟಿ ಅಥವಾ ಅಂಗವೈಕಲ್ಯ ಯಾರಿಗಾದರೂ ಬರ್ಬೋದು. ಮತ್ತು ಕೆಲಸ ಮಾಡೋಕ್ಕೆ ಆಗದೇ ಇರೋ ಪರಿಸ್ಥಿತಿ, ಪರ್ಮನೆಂಟ್ ಶಾಶ್ವತ ಅಂಗವೈಕಲ್ಯ ಯಾರಿಗೆ ಬೇಕಾದರೂ ಬರಬಹುದು. ಇದೇ ಕಾರಣಕ್ಕೆ ಟರ್ಮ್ ಇನ್ಶೂರೆನ್ಸ್ ತಗೊಳ್ಳುವಾಗ ಈ ವಿಚಾರಗಳಲ್ಲಿ ಆ್ಯಡ್ ಆನ್ಗಳನ್ನು ಕೂಡ ತಗೊಳ್ಳಬಹುದು. ಇನ್ಶೂರೆನ್ಸ್ ತಗೊಳ್ಳುವಾಗ ಕ್ರಿಟಿಕಲ್ ಇಲ್ನೆಸ್ ಆ್ಯಡ್ ಆನ್, ಡಿಸಬಿಲಿಟಿ ಆ್ಯಡ್ ಆನ್ ಪ್ಯಾಕೇಜ್ಗಳನ್ನು ಕೂಡ ತಗೊಳ್ಳೋದು ವೆರಿ ಇಂಪಾರ್ಟೆಂಟ್. ಯಾಕಂದರೆ ಪ್ರಾಣ ಹೋಗಿಲ್ಲ ವ್ಯಕ್ತಿದು, ಆದರೆ ಈ ಥರದ್ದೆಲ್ಲ ಆಯಿತು ಅಂತ ಹೇಳಿದ್ರೂ ಕೂಡ ಅಷ್ಟು ಅಮೌಂಟ್ ಫ್ಯಾಮಿಲಿಗೆ ಬರೋ ರೀತಿ, ಆ ಕವರೇಜ್ ಎಷ್ಟಿರುತ್ತೆ ಅಷ್ಟು 50 ಲಕ್ಷದ 1 ಕೋಟಿದ 2 ಕೋಟಿದ ಮಾಡಿಸಿರ್ತೀರಲ್ಲ, ಅದಷ್ಟು ಫ್ಯಾಮಿಲಿ ಸಿಗೋ ರೀತಿ ಕೂಡ ನೀವು ಮಾಡ್ಕೋಬೋದು. ಇನ್ಶೂರೆನ್ಸ್ ಕಂಪನಿಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ನೋಡಿ, ಇದು ಬಹಳ ಇಂಪಾರ್ಟೆಂಟ್. ಯಾಕಂದರೆ ಹೆಚ್ಚು ಜನರಿಗೆ ಇನ್ಶೂರೆನ್ಸ್ ಕ್ಲೇಮನ್ನು ತಕರಾರು ಇಲ್ಲದೆ ಕೊಡ್ತಾ ಇದ್ದಾರೆ ಅಂದರೆ ಆ ಕಂಪನಿ ಒಳ್ಳೆ ಇನ್ಶೂರೆನ್ಸ್ ಬಿಸ್ನೆಸ್ ಮಾಡ್ತಾ ಇದೆ, ಚೆನ್ನಾಗಿ ಮಾಡ್ತಿದೆ ಅಂತ ಅರ್ಥ. ಆದರೆ ಟರ್ಮ್ ಇನ್ಶೂರೆನ್ಸ್ ತೊಗೋಬೇಕಾದ್ರೆ ಕಂಪನಿಗಳೊಂದಿಗೆ ನಾವು ಫ್ರಾಡ್ ಮಾಡೋಕ್ಕೆ ಹೋಗಬಾರ್ದು ಅಷ್ಟೇ. ನಮ್ಮ ದುರಭ್ಯಾಸಗಳನ್ನು ಮುಚ್ಚಿಡಬಾರ್ದು, ಹೆಲ್ತ್ ಇಶ್ಯೂಸನ್ನು ಮುಚ್ಚಿಡಬಾರ್ದು. ಮೆಡಿಕಲ್ ಟೆಸ್ಟ್ ತಗೊಳ್ತೀನಿ ಅಂತ ನೀವು ವಾಲಂಟಿಯರಾಗಿ ಹೇಳಿ, ಮೆಡಿಕಲ್ ಟೆಸ್ಟ್ ಮಾಡಿ ನನಗೆ ಮಾಡಿಬಿಟ್ಟೆ ನೀವು ಪಾಲಿಸಿ ಕೊಡಿ ಅಂತ ಹೇಳಿ. ಅದರಿಂದ ಎಲ್ಲವೂ ಕೂಡ ಕ್ಲಿಯರ್ ಇರುತ್ತೆ. ಇಲ್ಲ ದಿನಕ್ಕೊಂದು ಪ್ಯಾಕೆಟ್ ಸಿಗರೇಟ್ ಖಾಲಿ ಮಾಡಿಕೊಂಡು, ದಿನಕ್ಕೊಂದು ಕ್ವಾರ್ಟರ್ ಕುಡ್ಕೊಂಡು, ಕಂಪ್ಲೀಟ್ ಆರೋಗ್ಯ ಹಾಳು ಮಾಡಿಕೊಂಡು, ಇನ್ಶೂರೆನ್ಸ್ ಕಂಪ್ನಿಯವರಿಗೆಲ್ಲ ಸುಳ್ಳು ಹೇಳಿ ಟೆಲಿ ವೆರಿಫಿಕೇಷನ್ ಅಂತ ಮಾಡಿಸ್ಕೊಂಡು ಪಾಲಿಸಿ ಮಾಡಿಸ್ಕೊಂಡ್ರೂ ಕೂಡ ಅದು ಯೂಸ್ ಆಗದೆ ಇರ್ಬೋದು ಆಮೇಲೆ. ಹಾಗಾಗಿ ಎಲ್ಲವನ್ನ ಓಪನ್ ಆಗಿ ಡಿಸ್ಕಸ್ ಮಾಡಿ ಅವ್ರ ಹತ್ರ. ಈ ರೀತಿ ಅಭ್ಯಾಸಗಳಿರೋರಿಗೆ, ಆರೋಗ್ಯದ ಸಮಸ್ಯೆ ಇರೋರಿಗೆ ಟರ್ಮ್ ಇನ್ಶೂರೆನ್ಸ್ ಸಿಗಲ್ಲ ಅಂತೇನಿಲ್ಲ, ಸಿಗುತ್ತೆ, ಚೂರು ಪ್ರೀಮಿಯಂ ಜಾಸ್ತಿ ಮಾಡ್ತಾರೆ ಅಷ್ಟೇ. ಸೊ ಅದೆಲ್ಲವನ್ನ ಡಿಸ್ಕ್ಲೋಸ್ ಮಾಡಿಕೊಂಡೇ ತಗೊಳ್ಳಿ. ಜೊತೆಗೆ ಕಮ್ಮಿ ಏಜ್ನಲ್ಲಿ 23ರಿಂದ 28, 29 ಒಳಗಡೆ, ಮ್ಯಾಕ್ಸಿಮಮ್ 33-34 ಒಳಗಡೆ ಟರ್ಮ್ ಪ್ಲಾನ್ ತಗೊಂಡಿರಬೇಕು. ನೀವು ಆಯ್ಕೆ ಮಾಡ್ಕೊಳ್ಳೋ ಕವರೇಜ್ ನಿಮ್ಮ ಈಗಿನ ಆದಾಯಕ್ಕಿಂತ ಕನಿಷ್ಠ 20 ಪಟ್ಟು ಜಾಸ್ತಿ ಇರಬೇಕು. ಅಂದರೆ ವರ್ಷಕ್ಕೆ ನಿಮಗೆ 5 ಲಕ್ಷ ರೂಪಾಯಿ ಆದಾಯ ಇದೆ ಅಂತ ಹೇಳಿದ್ರೆ ಮಿನಿಮಮ್ 1 ಕೋಟಿ ರೂಪಾಯಿ ಕವರೇಜ್ ಇರೋ ಪ್ಲಾನನ್ನು ತಗೊಳ್ಳೋದು ಸೂಕ್ತ ಅಂತ ತಜ್ಞರು ಹೇಳ್ತಾರೆ. ಇನ್ನು ಒಂದಷ್ಟು ವರ್ಷ ಆದಮೇಲೆ 1 ಕೋಟಿ ರೂಪಾಯಿ ಕವರೇಜ್ ಸಾಲಲ್ಲ, ನಿಮ್ಮ ಇನ್ಕಮ್ ಜಾಸ್ತಿ ಆಯಿತು, ಲೈಫ್ ಸ್ಟೈಲ್ ಜಾಸ್ತಿ ಆಯಿತು ಅಂದರೆ ನೀವು ಮತ್ತೆ ಹೊಸ ಟರ್ಮ್ ಪ್ಲಾನನ್ನು ಕೂಡ ತಗೋಬಹುದು. ಇರೋ ಪ್ಲಾನಲ್ಲೇ ನೀವು ಅದನ್ನು ಜಾಸ್ತಿ ಮಾಡಿಸ್ಕೊಳ್ಳೋಕ್ಕಾಗಲ್ಲ, ಅದು ಫಿಕ್ಸ್ಡ್ ಇರುತ್ತೆ, ಹಾಗೆ ಏನು ಚೇಂಜ್ ಮಾಡೋಕ್ಕಾಗಲ್ಲ. ಹೊಸ ಪ್ಲಾನ್ ತಗೋಬೋದು. ಹೊಸ ಪ್ಲಾನ್ ತಗೋಬೇಕಾದ್ರೆ ಆಲ್ರೆಡಿ ಇರೋ ನಿಮ್ಮ ಹತ್ರ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಅವರಿಗೆ ಮಾಹಿತಿ ಕೊಡಿ. ಅಲ್ಲಿ ಕೇಳ್ತಾರೆ ಆಲ್ರೆಡಿ ಇದೆಯಾ ಅದರ ಕಂಪ್ನಿದು ಅಂತ, ಇದೆ ಅನ್ನೋದನ್ನು ಹೇಳಿ, ಮುಚ್ಚಿಡೋಕ್ಕೆಲ್ಲ ಹೋಗಬೇಡಿ. ಸೊ ಯಾರಿಗೆಲ್ಲ ಆಸಕ್ತಿ ಇದೆ, ಡಿಸ್ಕ್ರಿಪ್ಷನ್ ಮತ್ತು ಟಾಪ್ ಕಾಮೆಂಟಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ. ಅದರ ಮೂಲಕ ನೀವು ಭಾರತದ ಟಾಪ್ ಇನ್ಶೂರೆನ್ಸ್ ಪ್ರೊವೈಡರ್ಗಳ ಟರ್ಮ್ ಪ್ಲಾನ್ಗಳನ್ನು ಕಂಪೇರ್ ಮಾಡಿ ಪರ್ಚೇಸ್ ಮಾಡಬಹುದು. ಹೆಲ್ತ್ದು ಕೂಡ ಸೆಕೆಂಡ್ ಲಿಂಕನ್ನು ಕೊಟ್ಟಿರ್ತೀವಿ, ಆಸಕ್ತರು ಅದನ್ನು ಕೂಡ ಹೆಲ್ತ್ ಇನ್ಶೂರೆನ್ಸ್ದು ಕೂಡ ಚೆಕ್ ಮಾಡಬಹುದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.